ಹಾಯ್, ಗುಡ್ ಮಾರ್ನಿಂಗ್ ಆಲ್. ಎಲ್ರಿಗೂ ಶುಭೋದಯ. ನನ್ನ ಡೈಲಿ ಲಾಗ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವಾಗ ಟೈಮ್ ಆಗೈತಿ 7:15. 7:15ಕ್ಕೆ ಎದ್ದೇನಿ. ಇನ್ನು ನಮ್ಮ ಡೈಲಿ ರೂಟೀನ್ ಸ್ಟಾರ್ಟ್ ಆಗ್ತೈತಿ. ಇವತ್ತೇನು ಮಾಡಬೇಕು ಏನಿಲ್ಲ ಅದನ್ನೆಲ್ಲ ಹೇಳ್ತೀನಂತ. ಇವಾಗ ಫ್ರೆಶ್ ಆಗ್ತೀನಂತ. ಹಲೋ ಹಾಯ್, ನಮಸ್ಕಾರ. ನಾನು ನಿಮ್ಮ ವಿಶು ಪಾಟೀಲ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ VSP. ದೋಸ್ತರ, ನನ್ನ ಡೈಲಿ ಲಾಗ್ ತಮ್ಮೆಲ್ಲರಿಗೂ ಸ್ವಾಗತ. ಆವಾಗಲೇ ನಾನು ಮುಂಜಾನೆ ನಿಮಗೆ ಒಂದು ಗುಡ್ ಮಾರ್ನಿಂಗ್ ಹೇಳಿ ವೆಲ್ಕಮ್ ಮಾಡಿದ್ದೀನಿ. ಬಟ್ ಇವಾಗ ಏನೈತಿ ಮುಂದಿನ ಕಾರ್ಯಕ್ರಮ ಅನ್ನೋದು ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತೇನೈತಿಪ್ಪ ಅಂದ್ರೆ, ಮೊದಲ ಎಮರ್ಜೆನ್ಸಿ ಮೀಟಿಂಗ್ ಐತಿ ನಮ್ಮ ಪಂಚಾಯತಿ ಒಳಗೆ. ನಾನು ಒಬ್ಬ ಪಂಚಾಯತಿ ಸದಸ್ಯ ಇರೋದ್ರಿಂದ ನಾವು ಹೋಗಲೇಬೇಕಾದಕ್ಕೆ. ಯಾಕಂದ್ರೆ ಭಾಳ ಎಮರ್ಜೆನ್ಸಿ ಐತಿ. ಯಾಕಂದ್ರೆ ಮೊನ್ನೆ ಸ್ವಲ್ಪ ನೀರಿನ ಸಲುವಾಗಿ ಊರಾಗ ದೊಡ್ಡ ಪ್ರಾಬ್ಲಮ್ ಆಗಿತ್ತು. ಅದಕ್ಕೋಸ್ಕರ ಇವತ್ತೊಂದು ಎಮರ್ಜೆನ್ಸಿ ಮೀಟಿಂಗ್ ಇಟ್ಟಿದ್ದಾರೆ. ಎಮರ್ಜೆನ್ಸಿ ಮೀಟಿಂಗ್ ಒಳಗೆ ಒಂದು ಓಣ್ಯದ್ರಿ ನಮಗೆ ದೊಡ್ಡ ತಕರಾರು ಬಂದೈತಿ. ಆಲ್ಮೋಸ್ಟ್ ನಾವು ಒಂದು 3 ವರ್ಷದಿಂದ ಆ ಒಂದು ಪ್ರಾಬ್ಲಮ್ ಕೇಳಾಕತ್ತೀವಿ. ಬಟ್ ಅವ್ರಿಗಿರೋದು 30 ವರ್ಷ ಅಥವಾ 25-30 ವರ್ಷದಿಂದ ಐತದ. ಸೊ ಅದಕ್ಕೊಂದು ಏನಾದರೂ ಸೊಲ್ಯೂಷನ್ ಬೇಕಾಗೈತಿ, ನಾವು ಕೊಡಬೇಕಾಗೈತಿ. ಅದಕ್ಕೋಸ್ಕರ ಇವತ್ತು ಎಮರ್ಜೆನ್ಸಿ ಮೀಟಿಂಗ್ ಐತಿ. ಅವರೊಂದು ಲೆಟರ್ ಕೊಟ್ಟಿದ್ರು, ಹಂಗೆ ಪಂಚಾಯತಿಗೆ ಮುತ್ತಿಗೆನೂ ಹಾಕಿದ್ರು. ಸೊ ಇದನ್ನೆಲ್ಲ ನೀಗಿಸ್ಲಿಕ್ಕೆ, ಇದಕ್ಕೊಂದು ಸೊಲ್ಯೂಷನ್ ಹುಡುಕ್ಲಿಕ್ಕೆ ಇವತ್ತೊಂದು ಎಮರ್ಜೆನ್ಸಿ ಮೀಟಿಂಗ್ ಐತಿ. ಸೊ ಆ ಮೀಟಿಂಗ್ ಒಳಗೆ ಏನಾಗ್ತೈತಿ, ಏನು ಬಿಡ್ತೈತಿ ಅದನ್ನೆಲ್ಲ ನಿಮಗೆ ನಾನು ತೋರಿಸ್ತೀನಿ. ಇಲ್ಲ ಅಂದ್ರೆ ನಾನೇ ಹೇಳ್ತೀನಿ ಏನೇನಾಗೈತೆ ಅಂತೇಳಿ. ಸೊ ಬನ್ರಿ ಪಂಚಾಯತಿಗೆ ಹೋಗೋಣಂತ. ಇವತ್ತಿನ ವಿಡಿಯೋ ನೋಡಿದಿಲ್ಲ? ನೋಡಿದಿಲ್ಲ? ನಾಷ್ಟಾ ತಿನ್ಕೋತೇನೆ, ವಿಡಿಯೋ ನೋಡ್ಕೋತೇನೆ, ನಾಷ್ಟಾ ತಿಂತೇನೆ ನಾನು. ಹೌದು, ಭಾರಿ ಕೆಲಸ ಮಾಡ್ತಿಲ್ಲ ಮತ್ತೆ ನೀ. ಅವ್ರು ಬಂದಿರಲಿಲ್ಲ, ನೋಡ್ಕೊಂಡು ಹೋಗಿ ಎರಡು ಕೂಡಿ ನಂಗೆ ನಾವು ಒಂದು ದಿವಸ ನಿಮ್ಮ ಊರದು ಎಲ್ಲ ಕೂಡಿ ಅಳತಿ ತೊಗೊಂಡಿದ್ರು. ಅಲ್ಲಿಂದ ಮೆಜರ್ಮೆಂಟ್ ಮಾಡಿದ್ರು, ಎಸ್ಟಿಮೇಟ್ 5 ಲಕ್ಷ JDP ಕಡೆಯಿಂದ ಇರ್ತೀವಿ ಅಂತ ಹೇಳಿದ್ರು ಸರ್ ಅವ್ರ. ಬಟ್ ಅದೇನು ನಿಮಗೆ ಹೇಳಿದ್ರಲ್ಲ, ನಂಗೆ ಮಾತಾಡ್ಕೊಂಡಾಗ ಏನೋ ಹಾಕ್ಸಾಕ ಕೂಡ್ಯಾಡತ್ತಿದ್ರು ಅವರು. ಅದೇನು ಮಾಡ್ರು ಗೊತ್ತಿಲ್ಲ. ನಮಗೆ ಎಷ್ಟು ಬೇಕಾಗ್ತೈತಿ ಇದಕ್ಕೆ? ಬರೀ ಖಾಲಿ ಚರಂಡಿ ಐತ್ರಿ, ಬಟ್ ಆಗೋದಿಲ್ಲ ಅಲ್ರಿ. ₹1 ಮಾಡ್ಬೋದು. ಈಗ ಅದು ಬಂದಾಯ್ತು, ಬಂದೈತ್ರಿ ಅದು. ಅವ್ರು ಹರಿವತ್ತು ತಾವು ಸಂಜಿಬೇಕು. ಈಗ ನಾವು ಲೇಬರ್ ಹೊಡೆದು ಬಂದ್ವಿ. ಮತ್ತೆ 2 ಅವ್ರು 5 ಮಂದಿ ನಿಲ್ಲಿಸ್ಬೋದು. ಈ 5 ಮಂದಿ ಹೊಡೆದು ಬಂದ ಫೋಟೋ ಹುಡ್ಕೋರಿಲ್ಲ. ನಿಲ್ರಲ್ಲ, ಹೋಗ್ರಿ ನಿಮ್ಮನ್ನ ಅನುಕೂಲ ಬೈಕ್ ಹೋಗ್ಲಿಕ್ಕೆ ಅದೇ ಸರ್. ಅದಕ್ಕೆ ಒಂದು ಚಲೋ ಒಳ್ಳೆ ರೀತಿ ಸಿಡಿ ಮಾಡಿಕೊಟ್ರೆ ನಮ್ಮ ಸಮಸ್ಯೆ ಮುಂದೆ ತಂದಿವಿ. ನೀವು ಅದಕ್ಕೆ ಸೊಲ್ಯೂಷನ್ ತಗೊಳ್ಬೇಕು ಸರ್. ನೀವು ಸಹಿತ ಸಾರ್ವಜನಿಕ ಸ್ಥಳದ ಎಲ್ಲರೂ ಸರ್, ನಾವು ಸರ್ ನೀವು ಹೇಳಿದ್ದಕ್ಕೆಲ್ಲ ಹುಣ ಅಂದಿವಲ್ಲ 20 ವರ್ಷ. ಅದೇ ರೀ, ಅವಾಗ ಅದೇ ಅವ್ರಿಗೆ ಸರ್ ಒಂದೊಂದು ಸ್ವಲ್ಪ ಮಾಡ್ಕೊತ ಬಂದಿರ ಹಾಕಿತ್ತಿಲ್ರಿ. ಸ್ವಲ್ಪ ಮಾಡ್ಲಿಲ್ಲ. ಸಮಸ್ತ ಗಣಪತಿ ಸಂಘದ ಅಧ್ಯಕ್ಷರು ಹಾಗೂ ಸದಸ್ಯರು ಯಾರೇ ಇರಲಿ, ಅನುಕೂಲಿ ಗ್ರಾಮದ ಸರ್ವ ನಾಗರಿಕರಿಗೆ ನಮ್ಮ ಸಂಕೇಶ್ವರ ಪೊಲೀಸ್ ಠಾಣೆಯಿಂದ ಸ್ವಾಗತವನ್ನು ಬಯಸುತ್ತೇನೆ. ಈಗ ಗಣಪತಿ ಹಬ್ಬದ ಬಗ್ಗೆ ತಮಗೇನು ನಾವು ಹೆಚ್ಚಿಗೆ ಹೇಳಬೇಕು, ನಿಮಗೆಲ್ಲ ವರ್ಷ ಮಾಡುತ್ತದೆ ಗೊತ್ತೈತೆ. ಆದರೆ ಅಂದರೆ ಪರ್ಮಿಷನ್ ತೆಗೆಯೋದಂದರೆ ಯಾರೂ ಮುಂದೆ ಬರೋದಿಲ್ಲ. ಪರ್ಮಿಷನ್ ತೆಗೆಯೋದು ಮತ್ತು ಪರ್ಮಿಷನ್ ತೆಗೆಯುವಾಗ ಏನು ಬರ್ಸ್ತೇವೆ, 5 ದಿವ್ಸಕ್ಕೆ ಕಳಿಸ್ತೇವೆ ಅಂತ ನಮ್ಮ ಕಡೆ ಬರ್ಸಿರ್ತಾರೆ ಸ್ಟೇಷನ್ದಾಗ. ಹಿಂದಿನ ಬೋಲ್ ಸರಿ ಇಲ್ಲ ಅಥವಾ ನಮಗೆ ಡಾಲ್ವಿ ಸಿಕ್ಕಿಲ್ಲ, ನಾವು 7 ದಿವ್ಸಕ್ಕೆ ಕಳ್ಸವ್ರ, 9 ದಿವ್ಸಕ್ಕೆ ಕಳ್ಸವ್ರ, ಹಿಂಗೆ ತಾಳೆ ಮಾಡ್ತೇವೆ ತಂದು ಕುಣಿಸೋರು. ಹಂಗೆ ಮಾಡ್ಬೇಕು. ನೀವು ದಯವಿಟ್ಟು ನೀವು 9 ದಿವ್ಸ ಕಳ್ಸಕ್ಕೆ 11 ದಿವ್ಸಕ್ಕೆ ಕಳ್ಸಕ್ಕೆ ನಮ್ಮದೇನು ಸಮಸ್ಯೆ ಇಲ್ಲ. ಮೊದಲ ಡಿಸೈಡ್ ಮಾಡಿ ಒಂದೇ ನಮಗೆ ಫೈನಲ್ ಇದೆ ಕೊಡಿ, ಪಂಚಾಯತಿಯವ್ರಿಗಾಗಲಿ ನಮಗೆ.
ನೀವು ಎಷ್ಟು ದಿವ್ಸಕ್ಕೆ ಕಳಿಸ್ತೀರಿ ಕಳ್ಸಿರಿ ಎಲ್ಲ 11 ದಿವಸ ಎಲ್ಲ ಏನು ಸಮಸ್ಯೆ ಇಲ್ಲ ಇಲ್ಲಿ ನಮಗೆ ಹಳ್ಳಿಯಾಗ ಸಮಸ್ಯೆ ನಡೆದ ನಿಮಗೆ ನಾವು ಹೇಳತ್ತೀವಿ ಗಣಪತಿ ಎಲ್ಲ ಹೋಗ್ತಾರೆ 11 ದಿವಸ ಒಂದೇ ದಿವಸ ಒಂದದಿಂದ ಸರ್ ಒಂದು ಅಟ್ ಟೈಮ್. ಓಕೆ ಮತ್ತು ನೀವು ಡಾಲ್ಬಿ ಅನ್ನೋದೊಂದು ತಲೆಯಾಗಿಂದ ತೆಗೀರಿ. ನಾವು ಡಾಲ್ಬಿ ಬಗ್ಗೆ ನಾವು ಆಶ್ವಾಸನೆ ಕೊಡೋರಲ್ಲ. ಯಾಕಂತ ತಿಳ್ಕೊಂಡು ಎಲ್ಲರ ಜೋಡಿ ಹಂಗೆ ಆಗ್ತೈತೆ ಹಂಗೆ ಎಲ್ಲರದ್ದು ನಡೆದಾಗ ನಿಮ್ಮದು ಹ್ಞೂ ಅಂತ ಬಿಡ್ಬೋದು. ಕಂಪಲ್ಸರಿ ಎಲ್ಲರದ್ದು ಬಂದಪ್ಪ ಅವ್ರದ್ದು ಆಯ್ತದವ್ರ ಮ್ಯಾಗ ಕೇಸ್ ಮಾಡ್ಲಾಕತ್ರೆ ನಾವೇನು ಮಾಡೋಕ್ಕಾಗುತ್ತೆ. ನಾವು ಹೆಲ್ಪ್ಲೆಸ್ ಫಸ್ಟೇ ಹೇಳ್ತೇವೆ. ಯಾಕೆ ನಾವು ಸರ್ ನಿಮ್ಮ ಮಾತು ಕೇಳಿ ನಾವು 1 ಲಕ್ಷ ಕೊಟ್ಟು 2 ಲಕ್ಷ ಕೊಟ್ಟು ಡಾಲ್ಬಿಗೆ ಅನ್ಬಾರ್ದು. ನಾವು ಅದಕ್ಕೆ ಜವಾಬ್ದಾರಿ ಅಂತ ಈ ಸರ್ಕಾರದಿಂದ ನಿರ್ಬಂಧ ಐತ್ರಿ ಸರ್. ಅಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಐತ್ರಿ. DC ಮೇನ್ ಅದನ್ನ ತೋರ್ಸೋದ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಅವಾಗಿನ ಪಂಚಾಯಿತಿ ಒಳಗೆ ಕಲ್ಬಿಲ್ ಆಗಿ ತಲೆ ಜುಮ್ ಅಂತ ಏನೋ ಒಂದು ಸೌಂಡ್ ಬರ್ತಿತ್ತಲ್ಲ, ಹಂಗಾಯ್ತು ನಂಗೆ. ಹೆಂಗೈತ್ರಿ, ಜನರ ಸಮಸ್ಯೆಗೆ ನಾವು ಸ್ಪಂದಿಸ್ತಾ ಇದ್ದೀವಿ. ಬಟ್ ನಮ್ಮ ಹತ್ರ ಸಲಹೆಗಳಿಲ್ಲ, ಸೂಚನೆಗಳಿಲ್ಲ, ಕೆಲಸಗಳು ಮಾಡಲಿಕ್ಕೆ ನಮ್ಮ ಹತ್ರ ಯೋಜನೆಗಳಿಲ್ಲ. ಯೋಜನೆಗಳಿದ್ದರೂ ಅದಕ್ಕೆ ಅಷ್ಟೊಂದು ಅಮೌಂಟು ಇಲ್ಲ. ಹೀಗಾಗಿ ಸ್ವಲ್ಪ ಭಾಳ ಗೊಂದಲಕ್ಕಾಯ್ತದ. ಸೊ ತುರ್ತು ಸಭೆ ಮುಗಿಸ್ಕೊಂಡು ಬಂದ್ವಿ. ಇವಾಗ ಮನೆಗೆ ಬಂದೀನಿ. ಬಂದು ಊಟ ಮಾಡಿಕೊಂಡು ಮತ್ತೆ ನಮ್ಮ ಕೆಲ್ಸಕ್ಕೆ ಹೋಗ್ಬೇಕು ಇವಾಗ. ಬರೀ ಮತ್ತು ಮುಂದಿನ ಏನಾಗ್ತಿತ್ತು ಹೇಳ್ತೀರಂತ. ಪಂಚಾಯತಿ ಒಳಗೆ ಏನೇನಾಯಿತು, ನಮ್ಮ ಗಣೇಶೋತ್ಸವ ಮಂಡಳಿ, ನಮ್ಮ ಊರಿನ ಎಲ್ಲ ಉತ್ಸವ ಮಂಡಳಿಯಿಂದ ಒಂದು ಶಾಂತಿ ಸಭೆ ಮಾಡಿದರು ಪೊಲೀಸರು. ಅದನ್ನು ವಿಡಿಯೋ ಹಾಕಿದ್ದೀನಿ, ನೀವು ನೋಡಿರ್ತೀರಿ. ಮುಂದಿನ ನೋಡೋರಂತ ಬನ್ನಿ. ಇವಾಗೇನು ನೀವು ನೋಡಿದ್ರಲ್ಲ, ನಮ್ಮ ಊರಿನ ಒಂದು ಸಮಸ್ಯೆ ಇದೆ. ಇಂಥ ಹಲವಾರು ಸಮಸ್ಯೆ ಇದಾವೆ. ಬಟ್ ಇದು ಒಂದು ಸಮಸ್ಯೆ ನಾನು ಯಾವಾಗ ಆರ್ಸ್ ಬಂದಿದ್ದೀನಲ್ಲ, ನಾನು ಇವಾಗ ಒಂದು ಆಲ್ಮೋಸ್ಟ್ 5 ವರ್ಷ ಮುಗಿಯಕ್ಕೆ ಬಂತು. ಬಟ್ ಇದಕ್ಕಿಂತನೂ ಒಂದು 25 ವರ್ಷದಿಂದನೂ ಆ ಒಂದು ಜಾಗದಲ್ಲಿರೋ ಜನ ಭಾಳ ಕಷ್ಟಪಡಾಕತ್ತಾರು. ಇದಕ್ಕೋಸ್ಕರ ನಾನು ಬಂದಾಗಿಂದ ಎಷ್ಟೋ ಸಲ ಪ್ರಯತ್ನ ಪಟ್ಟಿದ್ದೀನಿ. ನನ್ನ ಮೂಲಕ ಆಗಲಿ, ಬೇರೆಯವ್ರ ಮೂಲಕ ಆಗಲಿ, ಎಲ್ಲರ ಕಡೆಯಿಂದನೂ ಇದಕ್ಕೊಂದು ಏನಾದರೂ ಸೊಲ್ಯೂಷನ್ ಕಂಡುಹಿಡಬೇಕು ಅಂತ ಭಾಳ ಪ್ರಯತ್ನ ಪಟ್ಟಿದ್ದೀನಿ. ಕೆಲವೊಂದು ಸಲ ನಾನು ತಪ್ಪಿತಸ್ಥನ ಜಾಗದಾಗ ನಿಂತಿದ್ದೀನಿ ಇದನ್ನು ಮಾಡೋಕ್ಕೆ ಹೋಗಿ. ಆದ್ರೂ ಈ ಒಂದು ಕೆಲಸ ಏನು ಮಾಡಿದ್ರು ಆಗ್ತಾಯಿಲ್ಲ. ಇವತ್ತು ಅದಕ್ಕೊಂದು ಇಂಜಿನಿಯರ್ ಬಂದಿದ್ದರು. ಇಂಜಿನಿಯರ್ ಬಂದು ಅದಕ್ಕೊಂದು ಎಸ್ಟಿಮೇಟ್ ಮಾಡಬೇಕಂತೇಳಿ ಮಾಡಿದರು. ಅದಕ್ಕೆ ತಗುಲುವಂತಹ ವೆಚ್ಚ ಓನ್ಲಿ ಚರಂಡಿ, ಎರಡೂ ಸೈಡ್, ಬೋತ್ ಸೈಡ್ ಚರಂಡಿ ಮಾಡೋಕ್ಕೆ 70 ಲಕ್ಷ ರೂಪಾಯಿ ಹೇಳಿದ್ರು ಅವರು. ಅಂದರೆ 1 ಕಿಲೋಮೀಟರ್ ಐತಿ, 1 ಮೀಟ್ರಿಗೇನೋ 7,000 ರೂಪಾಯಿದಂಗೇನೋ ಒಂದು ಎಸ್ಟಿಮೇಟ್ ಮಾಡಿ ಹೇಳಿದ್ರು ಅವರ. ಬಟ್ ಆ ಒಂದು ಕೆಲಸ ಯಾವ ಶಾಸಕರಾಗಲಿ, ಯಾವ ನಮ್ಮ MP ಗಳಾಗಲಿ ಅವ್ರ ಕಡೆಯಿಂದ ಆಗ್ತಾ ಇಲ್ಲ. ಅಂದರೆ ಇದು ಯಾರಾದರೂ ಒಂದು ವೇಳೆ ಈ ವಿಡಿಯೋ ನೋಡ್ತಿದ್ರೆ ಅವ್ರಿಗೆ ಹೋಗಿ ತಲುಪಲಿ. ಅದ ಸೈಟ್ ನಂಬರ್ 126/7 ಇದೇನು ಸೈಟ್ ಐತಲ್ರಿ ನಮ್ಮ ಊರಾಗ. ಇಲ್ಲಿ ಜನ ಸುಮಾರು 30 ವರ್ಷದಿಂದ ಕಷ್ಟಪಡಾಕತ್ತಾರು. ಬಟ್ ನಮ್ಮ ಕಡೆಯಿಂದನೂ ನಾವು ಎಷ್ಟು ಪ್ರಯತ್ನ ಪಟ್ಟಿದ್ರೂ ಸಾಧ್ಯ ಆಗಿಲ್ಲ. ದಯವಿಟ್ಟು ಒಂದು ವೇಳೆ ಯಾರಾದರೂ ನೋಡ್ತಿದ್ರೆ ಈ ವಿಡಿಯೋ, ನಮ್ಮ ಮಾನ್ಯ ಶಾಸಕರಿಗಾಗಲಿ ಅಥವಾ ನಮ್ಮ MP ಗಳಿಗಾಗಲಿ ಈ ಒಂದು ವಿಡಿಯೋ ಹೋಗೋ ರೀತಿ ದಯವಿಟ್ಟು ಶೇರ್ ಮಾಡಿರಿ. ಆ ಸಮಸ್ಯೆಗೆ ನಾವು ಜಲ್ದಿ ಅಂದರೆ ಜಲ್ದಿ ಪರಿಹಾರ ಸಿಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಕೆಲವೊಂದು ಜನ ಇವಾಗ ಕಮೆಂಟ್ ಆಗ್ತಾರೆ, ಏನಂತ ಗೊತ್ತಿತ್ತೇನ್ರಿ, NRG ಒಳಗೆ ಯಾಕೆ ನೀವು ವರ್ಕ್ ಮಾಡತ್ತಿಲ್ಲ ಅಂತೇಳಿ. ಸೊ NRG ಒಳಗೆ ನಾವು ಕೆಲಸ ಇಟ್ಕೋಬಹುದು, ಮಾಡ್ಬೋದು ಅಂತ ಇದ್ರೂ ನಮಗೆ ಕೆಲವೊಬ್ರು ಮಿಸ್ಗೈಡ್ ಮಾಡಕತ್ತಾರು. ಇವಾಗಿನ ಟೈಮ್ನೊಳಗೆ NRG ಕೆಲಸಗಳು, ಅಂಥ ದೊಡ್ಡ ಕೆಲಸಗಳು ಮಾಡಬೇಕು ಅಂದ್ರೆ ಯಾರಿಗೂ ಅಷ್ಟು ಧೈರ್ಯ ಇಲ್ಲ. ಯಾಕಂದರೆ ಯಾವುದೋ PDO ಆಗಲಿ ಮತ್ತು ಯಾವುದೋ ಒಬ್ಬರು ಕಾಂಟ್ರಾಕ್ಟರ್ ಆಗಲಿ ಈ ಒಂದು ಕೆಲಸಕ್ಕೆ ಯಾರೂ ಮುಂದೆ ಬರೋಂಗಿಲ್ಲ. ಅದೆಲ್ಲರಿಗೂ ಗೊತ್ತೈತಿ. ಎಲ್ಲ ಪಂಚಾಯತಿಯಾಗೂ ಇದೇ ಪ್ರಾಬ್ಲಮ್ ನಡೆದೈತಿ. ಸೊ NRG ವರ್ಕ್ಗಳು ಮಾಡಬೇಕು ಅಂದ್ರೆ ಯಾರಾದರೂ ಒಬ್ಬರು ತಕರಾರು ಹಾಕ್ತಾರೋ, ಮೂಕ ಅರ್ಜಿ ಹಾಕ್ತಾರೋ, ಅಥವಾ ಇವಾಗ ಆನ್ಲೈನ್ ಐತಿ, ಆನ್ಲೈನ್ ಒಳಗೂ ಹಾಕ್ತಾರೋ. ಯಾಕಂದ್ರೆ ಹಂಗೈತ್ರಿ. ನಾನು ಓಪನ್ ಆಗಿ ಹೇಳಾಕತ್ತೀನಿ, ಕೆಲವೊಬ್ರಿಗೆ ಹೇಳಕ್ಕೆ ಬರೋಂಗಿಲ್ಲ. ಅವ್ರ ಊರಾಗೂ ಇದೇ ಸಮಸ್ಯೆ ಇದ್ದೇ ಇರ್ತೈತಿ. ನಂಗೆ ಗೊತ್ತೈತಿ. NRG ವರ್ಕ್ಗಳೊಳಗೆ ಇಂಥ ದೊಡ್ಡ ಕೆಲಸ ಮಾಡೋಕ್ಕೆ ಯಾರು ಧೈರ್ಯವಾಗಿ ಮುಂದೆ ಬರೋಂಗಿಲ್ಲ. ಸೊ ಇದು ಅಧಿಕಾರಿಗಳ ಗಮನಕ್ಕೆ ಹೋಗ್ಬೇಕಿದು, ಯಾಕೆ ಆಗಾನಿಲ್ಲ ಅಂಥೇಳಿ.
ಸೊ ಅದಕ್ಕೋಸ್ಕರ ನಾವು ಏನು ಯಾರ ಕಡೆ ಹೋಗ್ತೀವಿ, ಯಾರ ಮೊರೆ ಹೋಗ್ತೀವಿ, ಹೋದ್ರೆ ನಮ್ಮ ಶಾಸಕರ ಕಡೆ ಹೋಗಬೇಕು, ನಮ್ಮ MP ಗಳ ಕಡೆ ಹೋಗಬೇಕು. ಆವಾಗಲೇ ಊರಲ್ಲೆಲ್ಲ ಕೆಲಸಗಳಾಗೋದು. ನಾವು ಎಲ್ಲರ ಕಡೆ ಬೇಡ್ಕೊಂಡೀವಿ, ಎಲ್ಲರಿಗೂ ಮನವಿನೂ ಮಾಡೀವಿ, ಬಟ್ ಯಾವುದೇ ರೀತಿ ಕೆಲಸ ಕೂಡಿ ಬಂದಿಲ್ಲ, ಆಗಿಲ್ಲ. ಇನ್ನು ಮುಂದಿನ ಎಂತ ಎಲ್ಲ ನೋಡೋಣ ಅಂತ ಸದ್ಯಕ್ಕೆ ಇವಾಗ ಒಂದು ಸ್ವಲ್ಪ ರೆಸ್ಟ್ ತೊಗೋತೀನಿ. ನಾಷ್ಟಾನ ಇವತ್ತು, ಯಾಕಂದ್ರೆ ಅಂಗಾರಿಕಾ ಸಂಕಷ್ಟಿ ಐತಿ, ಅದರಿಂದ ನಾವು ಏನು ಮನ್ಯಾಗ ಅಡುಗೆನ ಮಾಡಿರಂಗಿಲ್ಲ. ನಿನ್ನೆ ಸೋಮವಾರ, ನಿನ್ನೂ ಏನು ಮಾಡಿಲ್ಲ. ನಿನ್ನೆ ಶ್ರಾವಣ ಸೋಮವಾರ ಅಂತ ನಿನ್ನೂ ಏನು ಮಾಡಲಿಲ್ಲ. ಇವತ್ತು ಅಂಗಾರಿಕಾ ಸಂಕಷ್ಟಿ, ಸೊ ಅವಾಗೂ ಏನೂ ಮಾಡಲಿಲ್ಲ. ಬಗರಷ್ಟ ಮಾಡ್ಯಾರು, ಬಗರಸ್ ತಿಂದು ಇವಾಗ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ಮತ್ತು ನಮ್ಮ ಕೆಲ್ಸಕ್ಕೆ ಹೋಗಬೇಕು. ಅಲ್ಲಿ ಹೋಗಿ ಸಿಗೋಣಂತ. ಕರೆಂಟ್ ಬೇರೆ ಹೋಗ್ಯಾವು. ಮಳಿ 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 ಫುಲ್ಲು ಜೋರು ಮಳಿ ಬೀಳಾಕತ್ತೈತಿ. ಇವತ್ತೇನೋ ಮಳಿ ನಿಲ್ತೈತೆ ಎಲ್ಲೋ ಗೊತ್ತಿಲ್ಲ. ಒಂದೂವರೆ ತಾಸದಿಂದ ಮಳಿ ಫುಲ್ಲು ಜೋರು ಬೀಳಾಕತ್ತೈತಿ. ನಾವಿನ್ನೂ ಬೇರೆ ಡ್ಯೂಟಿಗೆ ಹೋಗ್ಬೇಕು. ಅಲ್ಲಿ ಬಸವಣ್ಣವರ ಒಂದು ಫ್ರೇಮ್ ಇತ್ತು, ಅದು ಇವಾಗ ಶ್ರಾವಣ ಅಲ್ಲ, ಸೊ ಕೆಲವೊಂದು ಜನ ಬೇಡಿದ್ರು ನಮಗೆ ಪೂಜಾಗೆ ಬೇಕಂತೇಳಿ, ಸೊ ಅದಕ್ಕೋಸ್ಕರ ಕಟ್ಟೀನಿ. ಅಲ್ಲೇ ಇವಾಗ ಕೃಷ್ಣಂದು ಐತಿ. ಆದಮೇಲೆ ಅಂದರೆ ಇದೇನು ಈಗ ಟೆಂಪರವರಿ ಇಟ್ಟೀನಿ. ಅದಾದಮೇಲೆ ನನಗೊಬ್ಬರು ಫ್ರೆಂಡ್ ಗಿಫ್ಟ್ ಕೊಟ್ಟಿರು, ಆ ಗಿಫ್ಟನ್ನು ಅಲ್ಲಿ ಹಾಕೋದೀನಿ. ಅದನ್ನು ಅಲ್ಲಿ ಇಟ್ಟಿದ್ದೀನಿ, ನಿಮ್ಗೆ ಕಾಣಿಸ್ತಿರ್ಬೋದು, ಈ ಥರ ಆಯ್ತು ನೋಡ್ರಿ. ಸೊ ಅದನ್ನು ಇಲ್ಲಿ ಹಾಕೋದೈತಿ, ಒಂದು ಸ್ವಲ್ಪ ಚೇಂಜಸ್ ಮಾಡೋದೈತಿ. ಇದನ್ನೆಲ್ಲ ಅಬ್ಸರ್ವ್ ಮಾಡೋಕೆ ಹೋಗ್ಬೇಡ್ರಿ, ನೆಗ್ಲೆಕ್ಟ್ ಮಾಡಿರಿ ಇದನ್ನೆಲ್ಲ, ಯಾಕಂದ್ರೆ ಭಾಳ ಹೊಲ್ಸು ಮಾಡಿಟ್ಟೇನೆಲ್ಲ. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಸ್ವಲ್ಪ ಸಮಯ ಆಯ್ತು ನೋಡ್ರಿ ಹೋಗಾಕ ಡ್ಯೂಟಿಗೆ. ಯಾಕಂದ್ರೆ ಏನು ಮಾಡೋದ್ರಿ, ಒಂದು ಸ್ವಲ್ಪ ಮಲಿಗೆ ಬಿಟ್ಟಿನು, ಫುಲ್ ನಿದ್ದೆ ಆಯಿತು. ಎದ್ದು ನೋಡೋ ತನಕ ಮಳೆ ಬೇರೆ ಇತ್ತು, ಹಂಗಾಗಿ ಸ್ವಲ್ಪ ಹೇಳಕ್ಕೆ ಲೇಟ್ ಆಯ್ತು ನನಗೆ. ಫುಲ್ AC ದಾಗ ಮಲಗಿದಂಗೆ ಆಯಿತು. ಮನ್ಯಾಗ ಯಾರ್ದು ಡಿಸ್ಟರ್ಬೆನ್ಸ್ ಇಲ್ಲ, ಏನೂ ಇಲ್ಲ. ಎದ್ದು ಬರೋತಕ್ಕ ನೋಡಿದ್ರೆ 6:15 ಆಗೈತಿ. ಅದಕ್ಕೆ ಇವಾಗ ಜಸ್ಟ್ ಓಡಿ ಹೊಂಟೇನಿ ನೋಡ್ರಿ. ಕಾರ್ ತೊಗೊಂಡು ಯಾಕೆ ಬಂದಿದ್ದೆ ಅನ್ನೋದನ್ನು ಹೇಳಲಿಲ್ಲ. ಕಾರ್ ತೊಗೊಂಡು ಯಾಕೆ ಬಂದಿದ್ದಂದ್ರೆ ನಮ್ಮ ಅಕ್ಕಾರ ಬರ್ಡೇ ಐತ್ರಿ ಇವತ್ತು. ಸೊ ಏನಾದರೂ ಪ್ಲ್ಯಾನ್ ಇದ್ರೆ ಆ ಕಡೆ ಡ್ಯೂಟಿ ಮುಗಿಸ್ಕೊಂಡು ಹೋಗೋದಿದ್ರೆ ಹೋಗಬೇಕಲ್ಲ. ಸೊ ಮಳಿನೂ ಬೀಳಾಕತ್ತೈತಿ, ಹಾಗಾಗಿ ಕಾರ್ ತೊಗೊಂಬಂದ್ರಿ. ಇದು ನಮ್ಮ ಹಾಸ್ಪಿಟಲ್ ಪಾರ್ಕಿಂಗ್ ಜಾಗ. $1,100 ಆಗ್ತದ್ರಿ. ಯಾರ್ಯಾರು ಈ ಲಾಗನ್ನು ನೋಡಾಕತ್ತೀರಿ ಅಂತೇಳಿ ದಯವಿಟ್ಟು ನಿಮ್ಗೆ ಕಮೆಂಟ್ ಮಾಡಿ ಹೇಳಿ, ನಾನು ನೋಡತ್ತೇನೆ ಅಂತೇಳಿ. ಯಾಕಂದ್ರೆ ನನಗೂ ಗೊತ್ತಾಗ್ಲಿಲ್ಲ ಯಾರ್ಯಾರು ನೋಡತ್ತಾರ ಅಂತೇಳಿ. ನಾ ಮಾಡೋದು ವಿಡಿಯೋ ಎಷ್ಟು ಜನ ನೋಡತ್ತಾರ ಅಂತೇಳಿ ನನಗೂ ಒಂದು ಸ್ವಲ್ಪ ಗೊತ್ತಾಗಲಿ, ನನಗೂ ಒಂದು ಪ್ರೇರಣೆ ಸಿಗಲಿ ಅಂತೇಳಿ ನಾನು ನಿಮ್ಮ ಕಡೆ ಕೇಳಾಕತ್ತೀನಿ. ಸೊ ಇವಾಗ ಟೈಮ್ ಆಗೈತಿ 8:45 ಆಗೈತಿ. ನಾವು ಇವಾಗ ನಾನು ಮತ್ತು ನಮ್ಮ ಒಬ್ಬ ರಿಲೇಟಿವ್ ಬರಾಕತ್ತಾರು. ನಮ್ಮ ಅಕ್ಕಾಗೆ ಸರ್ಪ್ರೈಸ್ ಬರ್ಡೇ ವಿಶ್ ಮಾಡಕ್ಕೆ ಹೊಂಟಿದ್ದೀವಿ. ನಾವು ಕೇಕ್ ತೊಗೊಂಡು ಹೊಂಟಿದ್ದೀವಿ. ಅಲ್ಲೇ ಹೋಗಿ ಸಿಗೋಣಂತ ಬರ್ರಿ. ಇದು ನಮ್ಮ ಅಕ್ಕನ ಮನೆ ನೋಡ್ರಿ. ಹ್ಯಾಪಿ ಬರ್ಡೇ ಟು ಯು. काय रे बाबा, काय झालं? आद्या आदित्या बोल की रे. ನೋಡು ಮತ್ತೆ काय ಹೆಂಗ್ ಮಾಡಿದ ನೋಡು. ವಿಡಿಯೋ ಮಾಡತ್ತೇನಂತ ಗೊತ್ತಿತ್ತು, ನಾನು ಹಂಗೆ ಮಾಡೋದ ಸ್ಟೈಲ್ ಮಾಡ. ನಮ್ಮ ಕರಾಟಿ ಪ್ಲೇಯರ್ ಬಂದ್ಳು. ಎಲ್ಲಿಗಿದೆ ಏ ಬಾಯಲಿ ಕುಡ ಗೆಲ್ತಿ ಸರ್. ಈಗನು
ಅನ್ಲ ನಿಂದೇನೋ ಇದ್ದಾನ ಈಗ ಕಪ್ಪದಿ ಗಪ್ಪ ಕುಂತ ಹಿಂಗೇನು ಒಂದ್ ಜರ ಕ್ಯಾಮ್ರಾ ಹಿಡಿ ಕುಡ್ದ ಗಪ್ ಕುಂತ ಮಾತಾಡ್ಲೇಗ ನಿಂದೇನೋ ಕೇಳಿದ್ಯಲ್ಲೋ के ते प्रोनाउन्स करून सांग की काय खेळलीस ते टायकांडो टायकांडो किती रँक आलीस हा थोड कंग्रॅच्युलेशन्स तो प्रवीणच होता ना प्रोविन्स हा प्रोविन्स फर्स्ट गोल्ड झालं सिल्वर झालं थर्ड माझं कुठलं ते अकाउंट कुठं आहे माझं? तुझं ब्राऊन झालं अरे रे 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 रे. चला केक कट करू चला ₹1 4,400 बरोबर तर पार्टी चालू झाले बघ भावा चालू झाले रे ए वाघ चालू झाले हॅपी बर्थडे टू यू हॅपी बर्थडे टू यू पार्टी करायला पाहिजे म्हणे झाली गे हॅपी बर्थडे टू यू हॅपी बर्थडे डिअर मावशी हॅपी बर्थडे टू यू ಅಂಗಾರಿಕ ಸಂಕಷ್ಟಿ ಮೋದಕ್ ಓಡಾಡಕತ್ತಾವ ಇಲ್ಲಿ ಕೆಟ್ಟ ನಾಚಪ್ಪ ನೀನು ಚಲ್ ಬಸ್ ಜೋವ ಏನ್ ಬೇಗಿ ನಿಂತವ ಟಾಟಾ ಟಾಟಾ ಲೇಡೀಸ್ ಅಂಡ್ ಜೆಂಟಲ್ಮೆನ್ ಬಾಯ್ಸ್ ಅಂಡ್ ಗರ್ಲ್ಸ್ ಈ ಒಂದು ವಿಡಿಯೋವನ್ನು ಇಲ್ಲೇ ಎಂಡ್ ಮಾಡುವಂತಹ ಸಮಯ ಇವಾಗ ಜಸ್ಟ್ ನಾನು ನಮ್ಮ ಊರಿಗೆ ಬಂದೀನಿ ನಮ್ಮ ಅಕ್ಕನ ಬರ್ಡೇ ಮುಗಿಸಿ ಸೊ ಈ ಒಂದು ವಿಡಿಯೋ ನಿಮ್ಗೆ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ದಯವಿಟ್ಟು ಇಷ್ಟ ಆದರೆ ಇನ್ನೊಬ್ಬರಿಗೂ ಹೇಳಿ ಇವನು ಡೈಲಿ ಲಾಗ್ ಮಾಡ್ತಾನಂತೇಳಿ ಸೊ ಮತ್ತೆ ಮುಂದಿನ ಲಾಗ್ದಾಗ ಮತ್ತೊಂದು ಡೈಲಿ ಲಾಗ್ದಾಗ ಸಿಗೋಣ ಅಂತ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬೂಮ್